ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಂಕರಮ್ಮ ಮಾದನಗುಂಟಿ ಅಂತ ಹೇಳಿ. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದೇನೆ. ಈ ಧ್ಯಾನಕ್ಕೆ ಬರಲು ಕಾರಣ ಅಂದ್ರೆ ನಂಗೆ ಮೊದಲಿಗೆ ನಿದ್ರಾಹೀನತೆ ಭಾಳ ಇತ್ತು. ರಾತ್ರಿ ಎಲ್ಲ ನಿದ್ರೆನೂ ಬರ್ತಿದ್ದಿಲ್ಲ. ಎಷ್ಟೊತ್ತನಾದರೂ ನಿದ್ದೆ ಬರ್ಲಾದಕ್ಕೆ ಫೋನ್ ನೋಡ್ತಿದ್ವಿ. ಈಗ ನಿದ್ದೆ ಬರಂಗಿಲ್ಲ ಅಂತ ಫೋನ್ ನೋಡೋದು ಹಿಂಗಾಗ್ತಿದ್ವಿ. 2 ಗಂಟೆ ತನಕ ನೋಡ್ಕೋತಿರ್ತಿದ್ದೆ. ಆಮೇಲೆ ನಿದ್ದೆ ಹತ್ತದು, ಬೆಳಗ್ಗೆ ಸರಿಯಾಗಿ ನಿದ್ದೆ ಆಗ್ತಿದ್ದಿಲ್ಲ. ಮತ್ತು ಅದ್ರೊಳಗೆ ಡ್ಯೂಟಿಗೆ ಹಿಂಗೆ ಹೋಗ್ಬೇಕಾಗಿತ್ತು. ಒಂದು ದಿನ ನಮ್ಮ ತಂಗಿ ಪದ್ಮ ಏನು ಮಾಡಿದ್ಲು, ವಿದ್ಯಾ ಮೇಡಮ್ ಅವ್ರ ಹತ್ರ ಧ್ಯಾನಕ್ಕೆ ಹೋದ್ಲು. ಅವಾಗ ಅಕ್ಕಿಲಿಂದ ನಾನು ವಿದ್ಯಾ ಮೇಡಮ್ ಕಡೆ ಧ್ಯಾನಕ್ಕೆ ಹೋದೆ. ಧ್ಯಾನಕ್ಕೆ ಹೋದಾಗಿಂದ ನಿದ್ದೆ ಸರಿಯಾಗಿ ಕುಂತು. ನಿದ್ದೆ ಸರಿಯಾಗೋದ್ರ ಜೊತೆಗೆ ನನ್ನ ದೇಹದೊಳಗೆ ಅನೇಕ ಬದಲಾವಣೆಗಳು ಆದವು. ಆರೋಗ್ಯದಲ್ಲಿ ಭಾಳ ಸುಧಾರಣೆ ಆಯಿತು. ಮೊದಲಿಗೆ ನನಗೆ ಮಂಡಿ ನೋವಿತ್ತು. ಎಡಗಾಲ ಎಕ್ಸ್ರೇ ಮಾಡಿಸಿದಾಗ ಎಡಗಾಲಿನಲ್ಲಿ ಮೂಳೆ ಸವಿತಾ ಐತಿ ಅಂತ ಹೇಳಿದರು. ನ್ಯಾಚುರೋಪತಿಗೆ 1 ವಾರ ಹಿಂಗೆ ಅಲ್ಲಿ ವಸ್ತಿ ಇದ್ದಾಗ ಅವ್ರೇನಂತಿದ್ರು, ನೀವು ಸ್ವಲ್ಪ ವಾಕಿಂಗ್ ಮಾಡಿರಿ ಅಂತಿದ್ರು. ಅಲೋಪತಿಕ್ ಡಾಕ್ಟ್ರು ಹೇಳಿದಾಗ ಅವ್ರು ನೀವು ವಾಕಿಂಗ್ ಮಾಡಬೇಡ್ರಿ ಅಂತ ಹೇಳಿದ್ರು. ಆದರೆ ಧ್ಯಾನದಿಂದ ಅದು ತಂತಾನೆ 2 ಮಂಡಿಗಳ ನೋವು ಕಡಿಮೆ ಆಗೈತಿ. ನಾನೀಗ ಆರೋಗ್ಯವಾಗಿದ್ದೇನೆ. ಅದ್ರ ಜೊತೆಗೆ ನಂಗೆ ಭಾಳ ಸಿಟ್ಟು ಬರ್ತಿತ್ತು. ಸಿಟ್ಟಂದ್ರೆ ಸಿಟ್ಟು, ಎಷ್ಟಂದ್ರೆ ಯಾರು ಏನಂದ್ರೆ ಸಕ್ಕ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಹೊಳ್ಳಿ ಏರಿಸಿ ಬೈಯೋದು, ಜೋರು ಮಾಡೋದು ಹೀಗೆಲ್ಲ ಮಾಡ್ತಿದ್ದೆ. ಆದ್ರೆ ಧ್ಯಾನ ಮಾಡ್ಕೋತಿದ್ದಂಗೆಲ್ಲ ಸ್ವಲ್ಪ ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಂಡೇನಿ. ಆಮೇಲೆ ಸ್ವಲ್ಪ ಆದಷ್ಟು ರಿಯಾಕ್ಷನ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡೇನಿ. ಆಗ ಹೊಳ್ಳೆ ರೆಸ್ಪಾಂಡ್ ಮಾಡೋದು ಸ್ವಲ್ಪ ನಿಲ್ಸೇನಿ. ಯಾರೇನಂದ್ರು ಹಾಂ ಅಂತ ಹೇಳಿ ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ ನಂತರ ರೆಸ್ಪಾಂಡ್ ಹೇಳ್ತೀನಿ ಅವ್ರಿಗೆ. ಅದಲ್ದ ಮತ್ತು ಯಾರಾದರೂ ಬೈದ್ರೆ ಭಾಳ ಮನ್ಸಿಗೆ ಹಚ್ಕೋತಿದ್ದೆ. ಅದನ್ನ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಹಿಂಗಂದ್ರಲ್ಲ ಅಂತಂದು ಮನಸ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೋತಿದ್ದೆ. ಈಗ ಅದನ್ನೆಲ್ಲ ಹಂಗೆ ಮಾಡಂಗಿಲ್ಲ. ಆತಲ್ಲ ಅಂದಿದ್ರು ನನ್ನ ಕರ್ಮಾನ ಕಳೆದ್ರು ಅಂತ ಹೇಳಿ ಮನಸ್ಸಿನಾಗ ಇದು ಮಾಡ್ಕೊಂಡು ಅವ್ರು ಥ್ಯಾಂಕ್ ಯು ಹೇಳ್ತೇನೆ. ಅದ್ರ ಜೊತೆಗೆ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಧ್ಯಾನ ಹೇಳ್ಕೊಡ್ತೀನಿ. ಆಮೇಲೆ ಅವರು ಸಹಿತ ಧ್ಯಾನ ಮಾಡಿ ಭಾಳ ಮಕ್ಕಳು ಶಾಣೆಯರಾಗ್ಯಾರ, ಏಕಾಗ್ರತೆ ಬಂದೈತಿ, ನಾನು ಅಬ್ಸರ್ವ್ ಮಾಡೇನಿ. ಆಮೇಲೆ ಧ್ಯಾನದಿಂದ ಸಂಸ್ಕಾರ ಭಾಳ ಕಲ್ಕೊಂಡಾರ ಹುಡುಗರು. ಚಂದಾಗಿ ವರ್ತನೆ ಮಾಡ್ತಾರ. ಎಲ್ಲರೂ ಹಿರಿಯರ ಜೊತೆಗೆ ವರ್ತನೆ ಚೆನ್ನಾಗೈತಿ. ಗುರು ಹಿರಿಯರ ಜೊತೆಗೆ ಗೌರವ ಕೊಡ್ತಾರ. ಇದು ಭಾಳ ಖುಷಿ ಅನಿಸೈತಿ. ಅದ್ರ ಜೊತೆಗೆ ಧ್ಯಾನ ಪ್ರಚಾರ ಅಂತ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಗದಗೊಳಗೆ ನಮ್ದು ಒಂದು ತಂಡ ಐತಿ. ಎಲ್ಲ ಮಾಸ್ಟರ್ಸ್ ಏನು ಮಾಡ್ತೀವಿ, ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋತೀವಿ. ಆಯ್ಕೆ ಮಾಡಿಕೊಂಡು ಹಿಂದಿನ ದಿನ ನಾವೇನು ಮಾಡ್ತೀವಿ, ಅಲ್ಲಿ ಅವರಿಗೆ ಅನುಮತಿ ಪತ್ರ ಪಡ್ಕೊಂಡು ಅನುಮತಿ ತಗೊಂಡು ಅಲ್ಲೇ ಹಿಂದಿನ ದಿನ ಸುತ್ತಮುತ್ತಲು ಒಂದು ದೇವಸ್ಥಾನನ ಆಯ್ಕೆ ಮಾಡಿಕೊಂಡು ದೇವಸ್ಥಾನದ ಸುತ್ತಮುತ್ತ ಹೋಗಿ ನಾಳೆ 6 ಗಂಟೆಯಿಂದ ಸಮಯವನ್ನು ಹೇಳ್ತೀವಿ. ಸಮಯ, ಆಮೇಲೆ ಏನು ಧ್ಯಾನದಿಂದ ಆಗುವಂಥ ಲಾಭವನ್ನು ಹೇಳ್ತೀವಿ. ಆ ಸ್ಥಳದ ದೇವಸ್ಥಾನದ ಸುತ್ತಮುತ್ತ ಹೋಗಿ ಅವರಿಗೆ ನೋಡ್ರಿ, ಧ್ಯಾನ ಮಾಡೋದ್ರಿಂದ ಏನೇನು ಲಾಭ ಅದಾವು, ಇದಕ್ಕೇನು ದುಡ್ಡು ಕೊಡಂಗಿಲ್ಲ, ಏನೂ ಇಲ್ಲ, ನಿಮ್ಮನ್ನು ನೀವು ಧ್ಯಾನ ಮಾಡೋದ್ರಿಂದ ಆರೋಗ್ಯವಾಗಿರ್ಬೋದು, ದೈಹಿಕವಾಗಿ ಆರೋಗ್ಯವಾಗಿರ್ಬೋದು, ಮಾನಸಿಕವಾಗಿ ಆರೋಗ್ಯವಾಗಿರ್ಬೋದು ಅಂತ ಅವರಿಗೆ ತಿಳಿಸಿ ಹೇಳಿ ಸುತ್ತಮುತ್ತ ಇರುವಂತಹ ಪ್ರದೇಶದೊಳಗೆ ಪ್ರಚಾರ ಮಾಡಿ ಬರ್ತೀವಿ. ಪ್ರಚಾರ ಮಾಡೋದ್ರ ಜೊತೆಗೆ ನಾಳೆ ಇಷ್ಟು 6 ರಿಂದ 5 ಗಂಟೆ 1 ತಾಸು ಧ್ಯಾನ ಇರ್ತೈತಿ ಅಂತ ಹೇಳಿ ಅವ್ರಿಗೆ ಹೇಳಿ ಮನವೊಲಿಸಿ ಬರ್ತೀವಿ. ಅವತ್ತಿನ ದಿನ ಹೋಗಿ 1 ತಾಸು ಮೊದಲಿಗೆ ಮತ್ತು ಎಲ್ಲ ಜನರಿಗೆ ಹೇಳಿ ಬರ್ರಿ ಅಂತ ಹೇಳಿ ಬರ್ತೀವಿ. 1 ತಾಸು ಧ್ಯಾನ ಮಾಡ್ತೀವಿ. ಅಲ್ಲೇ 41 ದಿನದ ಮಂಡಲ ಧ್ಯಾನ ಮಾಡಿ 41 ದಿನನೂ ಒಬ್ಬೊಬ್ಬರು ಮಾಸ್ಟರ್ಸ್ ಹೋಗಿ ತಮ್ಮ ಅನುಭವಗಳನ್ನು ಹೇಳ್ತಾರೆ. ಆಮೇಲೆ 50 ನಿಮಿಷ ಧ್ಯಾನ ಮಾಡಿಸ್ತೀವಿ. 10 ನಿಮಿಷ ಅಲ್ಲೇ ಧ್ಯಾನದ ಸತ್ಸಂಗದ ವಿಷಯಗಳನ್ನು ಪ್ರತಿದಿನನೂ ಹೊಸ ವಿಷಯದ ಧ್ಯಾನದ ಸತ್ಸಂಗ ವಿಷಯ ಅಲ್ಲಿ ಹೇಳ್ತೀವಿ. ಅವರು ಸಹಿತ ಮಾಸ್ಟರ್ಸ್ ತಾವು ಸಹಿತ ಹೇಳಿದ್ದು ತಮ್ಮ ಅನುಭವಗಳನ್ನು ಹೇಳ್ತಿರ್ತಾರೆ. ತಮಗಾದ ಧ್ಯಾನದಲ್ಲಿ ಆದಂಥ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅವಾಗ ಅವರಿಗೆ ಇಲ್ಲ ಹಿಂಗಾಗ್ತಿರ್ತೈತೆ ಅಂದಾಗ ಧ್ಯಾನ ಹೆಚ್ಚಿಗೆ ಮಾಡಿರಿ ಅಂತ ಹೇಳ್ತೀವಿ. ಎಷ್ಟೊಂದು ಜನ ಧ್ಯಾನ ಮಾಡಿ ತಮ್ಮ ದೈಹಿಕ ತೊಂದರೆಯನ್ನು ನೀಗಿಸ್ಕೊಂಡಿದ್ದನ್ನು ಅವ್ರು ಹೇಳ್ತಿರ್ತಾರೆ. ಇದಾದಮೇಲೆ 41 ದಿನಗಳ ಧ್ಯಾನ ಆದ ನಂತರ
ಕೊನೆಗೆ ಸಂಭ್ರಮ ಆಚರಣೆ ಮಾಡ್ತೀವಿ. ಎಲ್ಲರೂ ಸೇರಿ 41 ದಿನ ಮುಗಿಸಿದ ನಂತರ ಸಂಭ್ರಮ ಆಚರಣೆ ಮಾಡಿ ಅಲ್ಲಿಂದನೂ ಎಷ್ಟೊಂದು ಮಾಸ್ಟರ್ಸ್ ನಮಗೆ ಸಿಗ್ತಾರ. ಇದರಿಂದ ಆ ಧ್ಯಾನದ ಪ್ರಚಾರ ಇಲ್ಲೇ ಗದಗ ಒಳಗೆ 22 ಕೇಂದ್ರಗಳು ನಮ್ಮ ಗದಗ್ನಲ್ಲಿ ಅದಾವ. ಇದಲ್ದ ಮತ್ತೇನು ಪ್ರೋಗ್ರಾಮ್ ಅಂದ್ರೆ ನಮ್ದು ಧ್ಯಾನದ್ದು ಅಂದ್ರೆ 1 ತಿಂಗಳಿನೊಳಗೆ 2ನೇ ರವಿವಾರ ಮನೆ ಸಮೃದ್ಧಿ ಧ್ಯಾನ ಅಂತ ಮಾಡ್ಕೋತಾರೆ ನಮ್ಮ ಮಾಸ್ಟರ್ಸ್. ಅಂದ್ರೆ ಧ್ಯಾನದಿಂದ ಭಾಳ ತಮಗೆ ಅನುಕೂಲ ಆಗೈತಲ್ಲ ಅದನ್ನು ಎಲ್ಲ ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಮನೆ ಸಮೃದ್ಧಿ ಧ್ಯಾನ ಅಂದ್ರೆ ಒಂದು ಕಡೆ ಒಂದು ಮನೆಯೊಳಗೆ ನಿಗದಿ ಮಾಡ್ತಾರೆ. ಅಲ್ಲಿ 2 ಗಂಟೆಗಳ ಸಂಗೀತ ಧ್ಯಾನ ಇರ್ತೈತಿ. ಆ ಸಂಗೀತ ಧ್ಯಾನ ಮಾಡಿದ ನಂತರ ಏನು ಮಾಡ್ತಾರೆ ಅಂದ್ರೆ ಎಲ್ಲರೂ ಸೇರಿ ಧ್ಯಾನ ಮಾಡಿ ನಂತರ ಎಲ್ಲ ಮಾಸ್ಟರ್ಸು ತಮ್ಗೇನು ಅನುಭವ ಆಗೈತಿ ಅದನ್ನ ಅನುಭವಗಳನ್ನ ಹಂಚಿಕೆ ಮಾಡ್ಕೋತಾರ. ಮಾಡಿದ ನಂತರ ಅಲ್ಲಿ ಅವ್ರೇನು ಮನೆಯೊಳಗೆ ಕೈಗೊಂಡಿರ್ತಾರಲ್ಲ ಆ ಮನೆಯೊಳಗೆ ಅವ್ರ ಬಂಧು ಬಳಗ ಬಂದಿರ್ತಾರ. ಮನೆಯ ಸುತ್ತಮುತ್ತ ಎಲ್ಲ ಜನರು ಬಂದಿರ್ತಾರ. ಬಂದು ಒಂದು ರೀತಿ ಸಮಾರಂಭದ ರೀತಿ ಅಲ್ಲೇನು ಮಾಡಿರ್ತಾರ ಆಯೋಜನೆಯನ್ನು ಮಾಡಿರ್ತಾರ. ಆಮೇಲೆ ಎಲ್ಲರೂ ಸೇರಿ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮತ್ತು ಮುಂದಿನ ತಿಂಗಳ ಹೋಗುವಂಥ ಪ್ರೋಗ್ರಾಮನ್ನು ಮಾಡ್ತಿರ್ತೀವಿ. ಎಲ್ಲರೂ ಸೇರಿ ಧ್ಯಾನಕ್ಕೆ ಬರ್ರಿ ಅಂತ ನಾವು ವೃತ್ತಿಯಲ್ಲಿ ಶಿಕ್ಷಕಿ ಆಗಿರೋದ್ರಿಂದ ನನ್ನ ಸ್ನೇಹಿತರಿಗೂ ಸಹಿತ ಹೇಳ್ತೀನಿ, ನನ್ನ ಕುಟುಂಬದವರಿಗೂ ನನಗೆ ಯಾರ್ಯಾರು ತಮಗೆ ದೈಹಿಕ ತೊಂದರೆ ಆಗಲಿ ಮಾನಸಿಕ ತೊಂದರೆ ಆಗಲಿ ಐತಪ್ಪ ಅಂತ ಹೇಳಿದಾಗ ಅವರಿಗೆ ಸಹಿತ ನಾ ಧ್ಯಾನ ಮಾಡ್ರಿ ಅಂತ ಸಲಹೆ ಕೊಡ್ತೀನಿ. ಮತ್ತು ಧ್ಯಾನದ ವಿಶೇಷ ಪ್ರೋಗ್ರಾಮ್ಗಳನ್ನು ವಿದ್ಯಾ ಮೇಡಮ್ ಅವರು ಆಯೋಜನೆ ಮಾಡಿದಾಗ ಪ್ರೇರಣಾ ಸರ್ ಬಂದಿರ್ತಾರೆ. ಅವರು ಸಹಿತ ಅವರು ಬಂದಾಗ ನಮ್ಮ ಫೋನ್ನಲ್ಲಿ ಅವ್ರು ಬರ್ತಾರ. ದಿನಾಂಕವನ್ನು ನಿಗದಿ ಮಾಡಿದ್ದು ಸ್ಥಳವನ್ನು ನಿಗದಿ ಮಾಡಿದ್ದು ಸ್ಟೇಟಸ್ನಲ್ಲಿ ಹಾಕಿ ಪ್ರಚಾರ ಮಾಡಿ ಪ್ರೇರಣಾ ಸರ್ ಬಂದಾಗ ಅವರ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಿ. ಅವರಿಂದ ಅನೇಕ ಲಾಭವನ್ನು ಅನೇಕ ವಿಚಾರವನ್ನು ನಾವು ಪಡೆದುಕೊಂಡೇವಿ, ಜ್ಞಾನವನ್ನು ತಿಳ್ಕೊಂಡೇವಿ. ಅಷ್ಟೇ ಅಲ್ಲದೆ ಸುಬ್ರಹ್ಮಣ್ಯ ಸರ್ ಬಂದಿರ್ತಾರ, ಧ್ಯಾನದ ಬಗ್ಗೆ ಅನೇಕ ಅನುಭವಗಳನ್ನು ಹೇಳ್ಯಾರ. ಇದರಿಂದ ನಮಗೆ ಭಾಳ ಅನುಕೂಲ ಆಗೈತಿ. ಧ್ಯಾನ ಅಂದ್ರೆ ಹೆಂಗಂದ್ರೆ ನಮ್ಮ ದೈಹಿಕ ತೊಂದರೆ ಅಷ್ಟೇ ನೀಗಿಸಂಗಿಲ್ಲ, ಮಾನಸಿಕ ತೊಂದರೆ ಅಷ್ಟೇ ನೀಗಿಸಂಗಿಲ್ಲ, ಜನ್ಮಾಂತರದಲ್ಲಿ ಇರುವಂತಹ ಅನೇಕ ಜ್ಞಾನದ ಅರಿವು ಈ ಧ್ಯಾನದೊಳಗೆ ಐತಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಇಷ್ಟು ಹೇಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾವತಿ ಮಾದನಗುಂಡೆ ಅಂತ. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು, ನಾನು ಈ ಧ್ಯಾನಕ್ಕೆ ಬರಲು ಕಾರಣ ಅಂದರೆ ನನಗೆ ಬ್ಯಾಕ್ ಪೇನ್ ಇತ್ತು. ಸೊ ಯಾಕೆ ಬ್ಯಾಕ್ ಪೇನ್ ಯಾವಾಗ ಶುರುವಾತ ಅಂದರೆ ಕೊರೋನಾ ಟೈಮ್ ಅದಾದಮೇಲೆ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಅದಕ್ಕಾಗಿ ನಾನು ಒಂದು ಸಾರಿ ಹಾಗೆ ನಾನು ನಮ್ಮ ಮನೆಯವರು ಗುಡಿಗೆ ಹೋಗಿದ್ವಿ. ಆವಾಗ ವಿದ್ಯಾ ಮೇಡಮ್ ಅವರು ಗದಗಲ್ಲಿ ಪಾಂಪ್ಲೆಂಟ್ ಹಚ್ತಾಯಿದ್ರು, ಧ್ಯಾನದ ಒಂದು ಪಾಂಪ್ಲೆಂಟು. ಅವಾಗ ಅವರು ನನ್ನ ನೋಡಿಬಿಟ್ಟು ಹೇಳಿದರು, ನೀವು ಧ್ಯಾನ ಮಾಡಿರಿ, ನಿಮಗೆ ಬ್ಯಾಕ್ ಪೇನ್ ಎಲ್ಲ ಹೋಗ್ಕತಿ ಅಂತ. ಅವತ್ತಿಂದ ನಾವು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ವಿ. ಅವಾಗ ನಂಗೆ ಬ್ಯಾಕ್ ಪೇನ್ 41 ದಿನ ಆದಮೇಲೆ ನಂಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತು. ಈಗ ಅದು ಯಾವುದೇ ಬ್ಯಾಕ್ ಪೇನ್ ಇಲ್ಲ, ಸಂಪೂರ್ಣವಾಗಿ ಹೋಗೈತೆ ಈಗ. ಅದು ಅಷ್ಟೇ ಅಲ್ಲ, ಮತ್ತು ನಮ್ಮ ಮನೆಯಲ್ಲೂ ಕೂಡ ಈಗ ಏನಾಗೈತೆ ಅಂದರೆ ನಮ್ಮ ಮನೆಯವರು, ನಮ್ಮ ಮನೆಯಲ್ಲಿ ಅತ್ತೆ ಮಾವ, ಆಮೇಲೆ ನಮ್ಮ 2 ಹುಡುಗರು ಮಕ್ಕಳು ಧ್ಯಾನ ಮಾಡ್ತಾರೆ. ಮತ್ತು ಅದ್ರ ಜೊತೆ ನಾವೇನು ಮಾಡ್ತೀವಿ ಅಂದ್ರೆ ನನ್ನ ಸ್ಕೂಲಲ್ಲಿ ಪ್ರತಿ ಫೀಲ್ಡ್ ಸ್ಟಾರ್ಟಿಂಗ್ ನಾವೇನು ಮಾಡ್ತೀವಿ, ಪ್ರತಿ 5 ನಿಮಿಷ ಏನು ಮಾಡ್ತೀವಿ, ಧ್ಯಾನ ಮಾಡಿಸ್ತೀವಿ ಮಕ್ಕಳಿಂದ. ಅದು ಮಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ಏಕಾಗ್ರತೆ ಕೂಡ ತುಂಬ ಚೆನ್ನಾಗಿರ್ತೈತಿ. ಅದಕ್ಕೆ ಅವ್ರ ಮಕ್ಳು ಹೇಳ್ತಾರೆ, ಭಾಳ ಚೆನ್ನಾಗೈತ್ರಿ ಟೀಚರ್, ನಮ್ಗೆ ಡೈಲಿ ಮಾಡಿಸ್ರಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ನಾವು ಧ್ಯಾನ ಪ್ರಚಾರ ಹೆಂಗೆ ಮಾಡ್ತೀವಿ ಅಂತಂದರೆ, ನಾವು ಬಸ್ನಲ್ಲಿ ಬರೋವಾಗ ಕೂಡ ಯಾರಾದರೂ ನಮಗೆ ಪರಿಚಯ ಇರಲಿ ಅಥವಾ ಪರಿಚಯ ಇರದೇ ಇದ್ದು ಕೂಡ ಅವ್ರಿಗೆ ಧ್ಯಾನದ ಒಂದು ಪರಿಚಯವನ್ನು ಮಾಡ್ಕೊಡ್ತೀವಿ. ನಮ್ಮ ಬ್ಯಾಗಲ್ಲಿ ನಾವು ಧ್ಯಾನ ತಾಂಬೂಲ ಅಂತ ಒಂದು ಪುಸ್ತಕವನ್ನು ಇಟ್ಕೊಂಡಿರ್ತೀವಿ. ಪ್ರತಿಯೊಬ್ಬರಿಗೂ ಧ್ಯಾನ ಒಂದು ಪರಿಚಯ ಮಾಡಿಕೊಟ್ಟು ಆ ಧ್ಯಾನ ತಾಂಬೂಲದ ಪುಸ್ತಕವನ್ನು ಅವ್ರು ಕೊಡ್ತೀವಿ. ಕೊಟ್ಬಿಟ್ಟು ಇದರಲ್ಲಿ ಎಲ್ಲ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಧ್ಯಾನ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಅದರಲ್ಲಿ ವಿವರಣೆ ಇದೆ. ಅದು ನೀವು ಓದ್ಕೊಂಡು ಏನು ಮಾಡಿರಿ, ಅದು ಮಾಡಿರಿ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆಗೆ ನಾವು ಕೂಡ ಹೇಳ್ಬಿಡ್ತೀವಿ. ಆಮೇಲೆ PMC ಚಾನಲ್ನಿಂದ ಯೂಟ್ಯೂಬಲ್ಲಿ PMC ಅಂತ ಒಂದು ಚಾನಲ್ ಇದೆ, ಅದನ್ನು ಕೂಡ ನೀವು ಸೆಲೆಕ್ಷನ್ ಮಾಡಿಕೊಂಡು ನೀವು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ಗೈಡೆಡ್ ಮೆಡಿಟೇಷನ್ ಇದೆ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಅವ್ರಿಗೆ ಅದನ್ನ ಹೇಳಿದ ಮೇಲೆ ಅವ್ರ ಫೋನ್ ನಂಬರ್ ಕೂಡ ನಾವು ಇಸ್ಕೊತೀವಿ. ಇಸ್ಕೊಂಡ್ಮೇಲೆ ಅವ್ರಿಗೆ ಮತ್ತೆ ನಾವು ಅವ್ರಿಗೆ ಅಪ್ಡೇಟ್ ಮಾಡ್ತಿರ್ತೀವಿ. ನಮ್ಮ ಟೈಮ್ ಸಿಕ್ಕಾಗಲ್ಲ ಅವ್ರಿಗೆ ಫೋನ್ ಹಚ್ಚಿ ಅವ್ರಿಗೆ ನೀವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನಾವು ಅವ್ರಿಗೆ ಕೇಳ್ತಾ ಇರ್ತೀವಿ. ಮತ್ತು ಅದಷ್ಟೇ ಅಲ್ಲದೆ ನಾವು ಫೋನಲ್ಲಿ ನಮ್ಮ ಫ್ರೆಂಡ್ಸ್ಗೆ ಅಂದರೆ ನಮ್ಮ ಟೀಚರ್ಸ್ಗೆ
ಆಮೇಲೆ ಅವ್ರಿಗೆಲ್ಲ ಫೋನ್ ಹಚ್ಚಿ ನಾವು ಹೇಳ್ತೀವಿ ನಮ್ಮದು ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತಾರೆ. ನಾವು ಅವಾಗ ಹೇಳ್ತೀವಿ ಧ್ಯಾನ ಮಾಡಿ ನೀವು, ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ನಾವು ಬೇರೆಯವ್ರಿಗೆ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಅವಾಗ ಏನು ಮಾಡ್ತೀವಿ ಅಂದರೆ, ನಾವು ಸಂಬಂಧಿಕರ ಮನೆಗೆ ಹೋದಾಗ ಅವ್ರಿಗಷ್ಟೇ ಹೇಳ್ಕೊಡಲ್ಲ, ಆಜು ಬಾಜು ಇದ್ದಂಥ ಎಲ್ಲ ಮನೆಯವ್ರಿಗೂ ಕರೆದ್ಬಿಟ್ಟು ಅವಾಗ ಅವ್ರಿಗೆ ನಾವು ಪಾಂಪ್ಲೆಟ್ಸ್ ತೊಗೊಂಡು ಹೋಗಿರ್ತೀವಿ. ಅವ್ರ ಮನೆಗೆ ಹೋದಾಗೂ ಕೂಡ ಕೆಲವೊಂದು ಪಾಂಪ್ಲೆಟ್ಸ್ ಎಲ್ಲ ಹಂಚಿಬಿಟ್ಟು ಅವ್ರಿಗೆ ಹೇಳ್ತೀವಿ ಹಂಗೆ ಧ್ಯಾನ ಮಾಡಿಸ್ತೀವಿ ಅಂತ ಅವ್ರಿಗೆಲ್ಲ ಕರೆದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅವ್ರ ಕಡೆಯಿಂದ ನಾವು ಧ್ಯಾನ ಮಾಡಿಸ್ತೀವಿ. ಅವಾಗ ಅವ್ರಿಗೆ ಚೆನ್ನಾಗಿ ಅನಿಸ್ತಿ ಅವ್ರು ಹೇಳ್ತಾರೆ ಭಾಳ ಚೆನ್ನಾಗಿ ಅನಿಸ್ತು ಅಂತಂದ್ರೆ. ಅದಕ್ಕೆ ಅವಾಗ ಏನು ಹೇಳ್ತೀವಿ, ಇವತ್ತಿಂದ ನೀವು ಮತ್ತೆ ನೀವು 41 ದಿನ ಮಾಡಿರಿ, ಹಂಗೆ ಕಂಟಿನ್ಯೂ ಮಾಡಿರಿ, ನೀವು ಧ್ಯಾನ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ ಅಂತ ಅಲ್ಲಿ ಕೂಡ ಹೇಳ್ಬರ್ತೀವಿ. ಅಷ್ಟೇ ಅಲ್ಲದೆ ಮತ್ತು ನಾವು ಧ್ಯಾನ ಪ್ರಚಾರ ನಮ್ಮೂರಲ್ಲಿ ಗದಗಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ, ನಾವು ಇಲ್ಲಿ ವಿದ್ಯಾ ಮೇಡಮ್ ಅವರು ನಮ್ಮ ಎಲ್ಲ ಒಂದು ಟೀಮ್ ಇದೆ, ಎಲ್ಲರೂ ಸೇರಿ ಕೂಡ ನಾವು ಒಂದು ಧ್ಯಾನದ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಒಂದು ಸೆಲೆಕ್ಟ್ ಮಾಡಿದಂಥ ಧ್ಯಾನದ ಕೇಂದ್ರಕ್ಕೆ ನಾವೆಲ್ಲರೂ ಸೇರಿ ಮಾಸ್ಟರ್ಸ್ ಹೋಗಿ ಅಲ್ಲಿ ಮುನ್ನಾ ದಿನ ಹೋಗಿ ಒಂದು ಪಾಂಪ್ಲೆಟ್ಸ್ ಎಲ್ಲರಿಗೂ ಹಂಚ್ತೀವಿ. ಅದಾದಮೇಲೆ ಬ್ಯಾನರ್ ಕೂಡ ಇಡ್ತೀವಿ. ಆಮೇಲೆ ಮನೆ ಮನೆಗೆ ಹೋಗಿ ಹೇಳಿ ಬರ್ತೀವಿ, ನೀವು ಧ್ಯಾನಕ್ಕೆ ಬರ್ರಿ, ಇಂಥ ಟೈಮ್ ಬರ್ರಿ, ನಾಳೆ ಇದೆ, ನಾಳೆಯಿಂದ 41 ದಿನ ಕಂಟಿನ್ಯೂಸ್ ಮಂಡಲ ಧ್ಯಾನ ಇದೆ, ಅದಾದ್ಮೇಲೂ ಕೂಡ ಮುಂದುವರಿಯುತ್ತೆ ಇದು ಅಂತ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಿ ಬರ್ತೀವಿ. ಅದಾದ ನಂತರ ಎಲ್ಲರಿಗೂ ನಾವು ತಿಳಿಸಿ ಹೇಳಿದ್ಮೇಲೆ ಪ್ರತಿದಿನ ಒಬ್ಬೊಬ್ಬರು ಮಾಸ್ಟರ್ಸ್ ಆ ಒಂದು ಧ್ಯಾನ ಕೇಂದ್ರಕ್ಕೆ ಹೋಗಿ ಅವ್ರು ಏನು ಹೇಳ್ತಾರೆ, ತಮ್ಮ ಎಲ್ಲ ಧ್ಯಾನ ಒಂದು ಮುಗಿಸಿದ್ಮೇಲೆ ಅವರ ಒಂದು ಅನುಭವವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅವಾಗ ಅವ್ರಿಗೆ ಅಲ್ಲಿದ್ದಂಥ ಜನರು ಕೂಡ ಆ ಧ್ಯಾನ ಮಾಡಿ ಅವರು ಕೂಡ ತಮ್ಮ ಪ್ರಯೋಜನ ಲಾಭ ಏನಾಯಿತು ಅಂತ 41 ದಿನ ಆದಮೇಲೆ ಆ ಒಂದು ಸಂಭ್ರಮದ ಒಂದು ದಿನವನ್ನು ಇಟ್ಕೊಂಡಾಗ ಅವ್ರು ಹೇಳ್ತಾರೆ, ನಮಗೂ ಹೀಗೆಲ್ಲ ಚೆನ್ನಾಗಿ ಅನ್ಸೈತಿ, ನಮ್ಮ ಮನ್ಯಾಗ ಸಮಸ್ಯೆ ಇತ್ತು, ಅದೆಲ್ಲ ನಮ್ಮ ಸಮಸ್ಯೆ ಪರಿಹಾರ ಆಯ್ತು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಅವಾಗ ನಾವು ಮತ್ತೆ ಸಮೃದ್ಧಿ ಧ್ಯಾನ ಅಂತ ಇಟ್ಕೊಳ್ತೀವಿ. ಪ್ರತಿ ತಿಂಗಳ 2ನೇ ರವಿವಾರ ನಾವು ಮನೆಯಲ್ಲಿ ಸಮೃದ್ಧಿ ಧ್ಯಾನ ಅಂದರೆ, ಯಾರ ಮನೆಯಲ್ಲಿ ನಮ್ಗೆ ಹಿಂಗೆಲ್ಲ ಆಗೈತಿ ಈ ಧ್ಯಾನ ಮಾಡೋದ್ರಿಂದ ಅಂತ ಅಂದಮೇಲೆ ಒಬ್ಬೊಬ್ಬರು ಮನೆಯಲ್ಲಿ ಎಲ್ಲ ಸಂಬಂಧಿಕರನ್ನ ಕರೆಯೋದು, ಸುತ್ತಮುತ್ತ ಇದ್ದಂಥ ಎಲ್ಲ ಮನೆಯವ್ರನ್ನ ಕರೆಯೋದು. ಆವಾಗ ಕರೆದ್ಮೇಲೆ ನಾವು 2 ಗಂಟೆಗಳ ಒಂದು ಸಂಗೀತ ಧ್ಯಾನ ಮುಗಿಸಿದ್ಮೇಲೆ ಅವ್ರಿಗೆ ಸತ್ಸಂಗ ಅಂದರೆ ಎಲ್ಲರೂ ತಮ್ಮ ಅನುಭವವನ್ನು ಹಂಚ್ಕೋತಾರೆ. ಅದು ಹಂಚ್ಕೊಂಡ್ಮೇಲೆ ಮತ್ತೆ ಹಂಗೆ ನಾವು ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಮನಸ್ಸಿಗೆ ಬರುತ್ತೆ. ಅವಾಗ ಅವತ್ತಿಂದ ಮತ್ತು ನಾವು ಅವ್ರಿಗೆ ಆ ಕೇಂದ್ರಕ್ಕೆ ಬಂದು ಮಾಡೋಕ್ಕೆ ಹೇಳ್ತೀವಿ. ಅದಾದಮೇಲೆ ನಾವು ಅವ್ರಿಗೆ ಪ್ರಸಾದ ಸೇವನೆಯನ್ನು ಕೂಡ ಅವತ್ತು ಮಾಡಿಸಿರ್ತೀವಿ. ಮತ್ತು ಅಷ್ಟೇ ಅಲ್ಲದೆ ನಾವು ಬೇರೆ ಊರಿಗೆ ಹೋದಾಗ, ಆಮೇಲೆ ಟ್ರೈನಿಗೆ ಹೋಗಲಿ, ಎಲ್ಲೇ ಹೋದರೂ ಕೂಡ ನಾವು ಧ್ಯಾನದ ಒಂದು ತಾಂಬೂಲ ಅಂತ ಒಂದು ಸಣ್ಣ ಪುಸ್ತಕವನ್ನು ಅವ್ರಿಗೆ ಕೊಟ್ಬಿಟ್ಟೆ ನಾವು ಅದರ ಪರಿಚಯವನ್ನು ಕೂಡ ನಾವು ಮಾಡಿಸ್ತೀವಿ. ಇಷ್ಟು ಹೇಳೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.